ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ನೇಪಾಳದಲ್ಲಿ ಏನಾಯಿತು ಅನ್ನೋದನ್ನು ನೀವು ನೋಡಿದಿರಿ. ಅಲ್ಲಿ ಯುವಕರು ದಂಗೆದ್ದು ಪ್ರಧಾನಿ ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ರು. ಈಗ ಮಧ್ಯಂತರ ಸರ್ಕಾರ ರಚನೆ ಆಗಿದೆ. ಆದರೂ ಆ ಬಗ್ಗೆ ಕೂಡ ಅಲ್ಲಿನ ಜೆನ್ಜಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಪರಿಸ್ಥಿತಿ ಇನ್ನು ಸಂಪೂರ್ಣವಾಗಿ ಸುಧಾರಣೆ ಆಗಿಲ್ಲ. ಅದರ ಬೆನ್ನಲ್ಲೇ ಯುರೋಪಿಯನ್ ದೇಶಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡವು. ಈಗ ಹಿಂದೂ ಮಹಾಸಾಗರದ ಸಣ್ಣ ದ್ವೀಪ ರಾಷ್ಟ್ರ ಕೂಡ ಅದೇ ಥರದ ಜನಾಕ್ರೋಶಕ್ಕೆ, ಪ್ರತಿಭಟನೆಗಳಿಗೆ ತುತ್ತಾಗ್ತಾ ಇದೆ. ಮಾಧ್ಯಮಗಳ ಮೇಲೆ ನಿಯಂತ್ರಣ ಹೇರೋದಕ್ಕೆ ಅಲ್ಲಿನ ಪಾರ್ಲಿಮೆಂಟ್ ಜಾರಿಗೆ ತರುವುದಕ್ಕೆ ಹೊರಟಿರುವ ಕಾಯ್ದೆಯೊಂದು ಪ್ರತಿಭಟನೆಗಳಿಗೆ ಕಾರಣ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಪ್ರತಿಪಕ್ಷಗಳು ಕೂಡ ದನಿಗೂಡಿಸಿವೆ. ಇದು ಅಲ್ಲಿ ಕೂಡ ಸರ್ಕಾರದ ಪತನಕ್ಕೆ ಕಾರಣ ಆಗುತ್ತಾ ಅನ್ನೋ ಅನುಮಾನಗಳನ್ನ ಹುಟ್ಟಿಸ್ತಾ ಇದ್ರೆ, ಭಾರತ ಅಲ್ಲಿನ ಬೆಳವಣಿಗೆಗಳನ್ನ ಅತ್ಯಂತ ಕುತೂಹಲದಿಂದ ಗಮನಿಸ್ತಾ ಇದೆ. ಅಂದಹಾಗೆ ಆ ದ್ವೀಪ ಸಮೂಹಗಳ ದೇಶ ಬೇರೆ ಯಾವುದೂ ಅಲ್ಲ, ಅದು ಮಾಲ್ಡೀವ್ಸ್. ಹಾಗಾದ್ರೆ ಏನಾಗ್ತಾ ಇದೆ ಅಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಮಾಲ್ಡೀವ್ಸ್ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರೋ ಈ ದ್ವೀಪ ಸಮೂಹ ಈಗ ಜನಾಕ್ರೋಶಕ್ಕೆ ತುತ್ತಾಗ್ತಾ ಇದೆ. ಮಾಲ್ಡೀವ್ಸ್ ಪ್ರವಾಸೋದ್ಯಮವನ್ನು ನಂಬಿಕೊಂಡ ದೇಶ. ಕಡಿಮೆ ಜನಸಂಖ್ಯೆ, ಒಂದಷ್ಟು ಸುಂದರ ಪ್ರದೇಶಗಳು, ಅಲ್ಲಲ್ಲಿ ಹರಡಿಕೊಂಡಿರೋ ದ್ವೀಪಗಳಲ್ಲಿ ವಾಸ ಮಾಡೋ ಜನ. ಮಾಲೆ ಇದರ ರಾಜಧಾನಿ. ಇಲ್ಲಿ ಒಂದು ದ್ವೀಪದಿಂದ ಮತ್ತೊಂದು ದ್ವೀಪಕ್ಕೆ ಸರಿಯಾದ ಸಂಪರ್ಕ ವ್ಯವಸ್ಥೆಗಳೂ ಇಲ್ಲ. ಅಲ್ಲಿನ ಜನಕ್ಕೆ ತುರ್ತು ಅಗತ್ಯಗಳಿದ್ರೆ, ಆರೋಗ್ಯ ಸಮಸ್ಯೆಗಳಾದ್ರೆ, ಸಮುದ್ರದಲ್ಲಿ ಬೇರೆ ಏನೇ ಸಮಸ್ಯೆ ಆದರೂ ಅವರನ್ನ ಕಾಪಾಡೋದಿಕ್ಕಲ್ಲಿ ಭಾರತೀಯ ಹೆಲಿಕಾಪ್ಟರ್ಗಳು, ಭಾರತೀಯ ಸೈನಿಕರು ಇದ್ದಾರೆ. ಈ ಹಿಂದೊಮ್ಮೆ ಮಾಲ್ಡೀವ್ಸ್ ಸರ್ಕಾರವನ್ನು ಪದಚ್ಯುತಗೊಳಿಸೋದಕ್ಕೆ ಅಲ್ಲೊಂದು ಪ್ರಯತ್ನ ನಡೆದಾಗ ಆ ಬಂಡಾಯವನ್ನ ಮಣಿಸಿದ್ದು ಕೂಡ ಭಾರತೀಯ ಯೋಧರೇ. ಅವತ್ತೂ ಭಾರತ ತಕ್ಷಣ ಮಾಲ್ಡೀವ್ಸ್ಗೆ ತನ್ನ ಯೋಧರನ್ನ ಕಳುಹಿಸಿಕೊಡ್ತು. ಅದಾದ ನಂತರ ಅಲ್ಲಿನ ಸರ್ಕಾರಗಳು ಭಾರತದ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡಿದ್ವು. ಆದರೂ ಆಗಾಗ ಅಲ್ಲಿ ಚೈನಾ ಭಾರತದ ವಿರುದ್ಧ ಒಂದಷ್ಟು ಕಿತಾಪತಿಗಳನ್ನು ಮಾಡ್ತಾ ಬರ್ತಾ ಇತ್ತು. ತಾನು ಕೂಡ ಮಾಲ್ಡೀವ್ಸ್ ಅಲ್ಲಿ ಜಾಗ ಮಾಡ್ಕೋಬೇಕು ಅಂತ ಚೈನಾ ಬಯಸತ್ತೆ. ಯಾಕೆಂದ್ರೆ ಮಾಲ್ಡೀವ್ಸ್ ಅನ್ನೋದು ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ ಅನ್ನೋ ಕಾರಣಕ್ಕೆ. ಮತ್ತು ಈ ಭಾಗದಲ್ಲಿ ಸಂಚರಿಸುವ ಬಹುತೇಕ ಹಡಗುಗಳು ಈ ದ್ವೀಪ ಸಮೂಹದ ಸಮೀಪದಿಂದಲೇ ಹೋಗಬೇಕು. ಮಾಲ್ಡೀವ್ಸ್ನ ಜಲಪ್ರದೇಶ ತುಂಬ ದೊಡ್ಡದಿದೆ. ಬ್ಲೂ ಎಕಾನಮಿಗೆ ಇಲ್ಲಿ ಸಾಕಷ್ಟು ಅವಕಾಶಗಳಿವೆ. ಹೀಗಾಗಿ ಚೈನಾ ಇಲ್ಲಿ ಕೂಡ ತನ್ನ ನೆಲೆಯೊಂದನ್ನು ಸ್ಥಾಪಿಸ್ಕೋಬೇಕು ಅಂತ ಬಯಸುತ್ತೆ. ಹೀಗಾಗಿ ಮಾಲ್ಡೀವ್ಸ್ಗೆ ಭಾರತದ ಹಾಗೆ ಸಾಕಷ್ಟು ಸಾಲಗಳನ್ನು, ಆರ್ಥಿಕ ಸಹಾಯವನ್ನು ಚೈನಾ ಕೂಡ ಮಾಡಿದೆ. ಇನ್ನು ಕಳೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಲ್ಲಿ ಮೊಹಮ್ಮದ್ ಮುಯ್ಜು ಅನ್ನೋ ಅಭ್ಯರ್ಥಿಗೆ ಚೈನಾ ಬೆಂಬಲವನ್ನು ಕೊಡ್ತು. ಆತ ಆಡಳಿತಾರೂಢ ಇಬ್ರಾಹಿಂ ಮೊಹಮ್ಮದ್ ಸೋಲೇಹ್ ವಿರುದ್ಧ ಇಲ್ಲಸಲ್ಲದ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಹೋದ. ಇಡೀ ಮಾಲ್ಡೀವ್ಸ್ ಅನ್ನ ಸೋಲೇಹ್ ಭಾರತಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಆತ ಅತಿ ಹೆಚ್ಚು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಭಾರತ ಮಾಲ್ಡೀವ್ಸ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಿದೆ ಅಂತೆಲ್ಲ ಈ ಮುಯ್ಜು ಪ್ರಚಾರ ಮಾಡ್ದ. ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಶುರು ಮಾಡ್ದ. ಮಾಲ್ಡೀವ್ಸ್ ಅನ್ನೋದು ಇಸ್ಲಾಮಿಕ್ ದೇಶ. ಅಲ್ಲಿ ಕಟ್ಟರ್ ಇಸ್ಲಾಮಿಕ್ ಮೂಲಭೂತವಾದಿಗಳ ಸಂಖ್ಯೆ ಕೂಡ ತುಂಬಾ ದೊಡ್ಡದಿದೆ. ನಿಮಗೆ ಗೊತ್ತಿರಲಿ, ಐಸಿಸ್ ಅನ್ನೋ ಉಗ್ರ ಸಂಘಟನೆಗೆ ಅತಿ ಹೆಚ್ಚು ಸದಸ್ಯರನ್ನ ಕೊಟ್ಟಿದ್ದು ಇದೇ ಮಾಲ್ಡೀವ್ಸ್. ಅಲ್ಲಿ ಜಮಾತೆ ಸಲಾಫ್ ಅನ್ನೋ ಒಂದು ಸಂಘಟನೆ ಇದೆ. ಇದು ಸಲಾಫಿ ಇಸ್ಲಾಮಿಕ್ ಪಂಥದ ಸಂಘಟನೆ. ಕಟ್ಟರ್ ಇಸ್ಲಾಂ, ಅದರಲ್ಲೂ 7ನೇ ಶತಮಾನದ ಇಸ್ಲಾಂನ ಬೋಧನೆಯನ್ನು ಇದು ಮಾಡುತ್ತೆ. ಜಗತ್ತಲ್ಲಿ ಇಸ್ಲಾಂ ಮಾತ್ರ ಇರಬೇಕು, ಮುಸ್ಲಿಂ ಅಲ್ಲದವನಿಗೆ ಕ್ಷಮೆ ಇಲ್ಲ, ಸ್ವರ್ಗ ಸಿಗೋದಿಲ್ಲ, ತನ್ನ ಸಂಪರ್ಕಕ್ಕೆ ಬಂದವರನ್ನೆಲ್ಲ ಮುಸ್ಲಿಮರನ್ನಾಗಿ ಮತಾಂತರ ಮಾಡದೇ ಇದ್ರೆ ಮುಸ್ಲಿಮನ ಮೇಲೆ ಕೂಡ ಅಲ್ಲಾಹುವಿಗೆ ಪ್ರೀತಿ ಉಂಟಾಗುವುದಿಲ್ಲ. ಹೀಗೆಲ್ಲ ಒಂದಷ್ಟು ದ್ವೇಷ ಪ್ರಚಾರವನ್ನೇ ಮಾಡೋ ಈ ಸಂಘಟನೆ ಮಾಲ್ಡೀವ್ಸ್ ಅಲ್ಲಿ ಅತ್ಯಂತ ಜನಪ್ರಿಯಗೊಂಡಿದೆ. ಮತ್ತು ಇದರ ಮುಖ್ಯಸ್ಥನಾಗಿರೋದು ಶೇಖ್ ಅಬ್ದುಲ್ಲಾ ಬಿನ್ ಮೊಹಮ್ಮದ್. ಈತ ಬೇರೆ ಯಾರೂ ಅಲ್ಲ, ಮೊಹಮ್ಮದ್ ಮುಯ್ಜು ಅವರ ಪತ್ನಿ ಸಾಜಿದಾ ಮೊಹಮ್ಮದ್ ಅವರ ಸಹೋದರ. ಸೊ ಇಲ್ಲಿ ಇಬ್ರಾಹಿಂ ಸೋಲಿಯ ವಿರುದ್ಧ ಈ ಮುಯ್ಜು ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನು ಶುರು ಮಾಡ್ದ. ಅದಕ್ಕೆ ಚೈನಾ ಹಣ ಕೊಡ್ತು. ಪಾಕಿಸ್ತಾನ ಹಾಗೂ ಟರ್ಕಿಗಳು ಸೋಷಿಯಲ್ ಮೀಡಿಯಾ ಕ್ಯಾಂಪೇನನ್ನು ಮಾಡಿಕೊಟ್ವು. ಈ ಜಮಾತಿಯೆ ಸಲಾಫ್ ಭಾರತದ ವಿರುದ್ಧ ಅಲ್ಲಿನ ಜನರಲ್ಲಿ ದ್ವೇಷವನ್ನು ಬಿತ್ತುತ್ತಾ ಹೋಯಿತು. ಪರಿಣಾಮ, ಕಳೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮುಯ್ಜು ಗೆಲುವು ಸುಲಭ ಆಯಿತು. ಅದಾದ ನಂತರ ಮುಯ್ಜು ಚೈನಾಗೆ ಹೋದ, ಟರ್ಕಿಗೆ ಹೋದ, ಭಾರತದ ಜೊತೆಗಿನ ಸಂಬಂಧಗಳನ್ನು ಕಡಿತ ಮಾಡ್ಕೊಳ್ತಾ ಹೋದ. ಭಾರತ ಎಲ್ಲೂ ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಸಮಸ್ಯೆಯನ್ನು ತನ್ನದೇ ಸ್ಟೈಲಲ್ಲಿ ಹ್ಯಾಂಡಲ್ ಮಾಡ್ತಾ ಹೋಯಿತು. ಮಾಲ್ಡೀವ್ಸಲ್ಲಿ ಆರ್ಥಿಕ ಸಂಕಷ್ಟ ಶುರುವಾಯಿತು. ಅಲ್ಲಿ ಇಂಡಿಯಾ ಔಟ್ ಅನ್ನೋದು ಅವರ ಅನ್ನ ಕಿತ್ಕೊಳ್ಳುತ್ತೆ ಅನ್ನೋದು ಜನಕ್ಕೆ ಅರ್ಥವಾಗ್ತಾ ಹೋಯಿತು. ಚೈನಾದಿಂದ ಅರ್ಜೆಂಟಿನ ಸಹಾಯಗಳು ಯಾವತ್ತಿಗೂ ಸಿಗೋದಿಲ್ಲ ಅನ್ನೋದು ಅನುಭವಕ್ಕೆ ಬಂತು. ತಕ್ಷಣ ಮುಯ್ಜು ಬದಲಾದ. ಭಾರತದ ಪ್ರಧಾನಿಯನ್ನ ಮಾಲ್ಡೀವ್ಸ್ಗೆ ಆಹ್ವಾನ ಮಾಡಿ ಅಲ್ಲಿ ದೊಡ್ಡ ಕಟೌಟ್ ಕಟ್ಟಿ ಕಾಲಿಗೆ ಬೀಳೋದೊಂದು ಬಿಟ್ಟು ಮಿಕ್ಕೆಲ್ಲವನ್ನ ಮಾಡಿದ್ದ ಮುಯ್ಜು ಭಾರತದ ಜೊತೆಗಿನ ಸಂಬಂಧಗಳನ್ನು ಉತ್ತಮಪಡಿಸಿಕೊಳ್ಳೋದರಲ್ಲಿ ಯಶಸ್ವಿಯಾದ. ಆದರೆ ಅಷ್ಟರಲ್ಲಿ ಈಗಲ್ಲಿ ಇನ್ನೂ ಒಂದು ಸಮಸ್ಯೆ ಶುರುವಾಗಿದೆ. ಅದು ಮುಯ್ಜು ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸುವ ಹಾಗೆ ಕಾಣ್ತಾ ಇದೆ.
ಗೆಳೆಯರೆ, ಮೊನ್ನೆ ಅಲ್ಲಿ ಯುವತಿಯೊಬ್ಬರು ಕಟ್ಟಡದ ಮೇಲಿಂದ ಬಿದ್ದು ಸಾವಿಗೀಡಾಗ್ತಾರೆ. ಈ ಬಗ್ಗೆ ಮಾಲ್ಡೀವ್ಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಶುರು ಆಗುತ್ತವೆ. ಆದರೆ ಅದನ್ನು ಮುಯಿಜು ಸರ್ಕಾರ ಹೇಗೋ ನಿಭಾಯಿಸ್ಕೊಳ್ತು. ತಾತ್ಕಾಲಿಕವಾಗಿ ಆ ಪ್ರತಿಭಟನೆಗಳು ತಣ್ಣಗಾದವು. ಅದಾದ ಬೆನ್ನಲ್ಲೇ ಅಲ್ಲಿನ ಪಾರ್ಲಿಮೆಂಟಲ್ಲಿ ಮಾಲ್ಡೀವ್ಸ್ನ ಮಾಧ್ಯಮಗಳನ್ನು ನಿಯಂತ್ರಿಸೋದಕ್ಕೆ ಒಂದು ಬಿಲ್ ಮಂಡನೆ ಮಾಡಲಾಯಿತು. ಇದರ ಪ್ರಕಾರ ಮಾಧ್ಯಮಗಳನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡುತ್ತೆ. ಆ ಕಮಿಟಿಗೆ ಯಾವುದೇ ಮಾಧ್ಯಮದ ಪರವಾನಗಿಯನ್ನು ರದ್ದು ಮಾಡುವ, ವೆಬ್ಸೈಟನ್ನು ನಿಲ್ಲಿಸಿ ಬಿಡುವ, ಟಿವಿಗಳ ಬ್ರಾಡ್ಕಾಸ್ಟನ್ನು ಸ್ಥಗಿತಗೊಳಿಸುವ ಅಧಿಕಾರ ಇರುತ್ತೆ. ಅದಕ್ಕೆ ವಿಚಾರಣೆಯ ಅಗತ್ಯ ಕೂಡ ಬೀಳೋದಿಲ್ಲ. ಯಾವ ನ್ಯಾಯಾಲಯದ ಆದೇಶದ ಅಗತ್ಯ ಕೂಡ ಇರೋದಿಲ್ಲ. ಈ ಸಂಸ್ಥೆ ಬಯಸಿದ್ರೆ ಯಾವ ಮಾಧ್ಯಮದ ಬಾಗಿಲಿಗೆ ಬೇಕಾದರೂ ಬೀಗ ಜಡಿದು ಬಿಡಬಹುದು. ಇಂಥ ಕಾನೂನು ಕಾಯ್ದೆಗಳು ಜಾರಿಯಾಗಿಬಿಟ್ರೆ ಆಡಳಿತಾರೂಢರು ಏನು ಬಯಸ್ತಾರೋ ಅದನ್ನ ಮಾತ್ರ ಮಾಧ್ಯಮಗಳು ಮಾಡಬೇಕಾಗಿ ಬರುತ್ತೆ. ಮಾಧ್ಯಮ ಸ್ವಾತಂತ್ರ್ಯಕ್ಕಿದು ಧಕ್ಕೆ ತರತ್ತೆ. ಹೀಗಾಗಿ ಮಾಲ್ಡೀವ್ಸ್ನ ಮಾಧ್ಯಮಗಳು ಇದನ್ನು ಪ್ರತಿಭಟಿಸೋದಕ್ಕೆ ನಿಂತು ಅಲ್ಲಿ MDP ಅಂದ್ರೆ ಮಾಲ್ಡೀವ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಕೂಡ ಭಾಗಿಯಾಯಿತು. ಪಾರ್ಲಿಮೆಂಟಲ್ಲಿ ಆ ಬಿಲ್ ಮಂಡನೆಯಾದಾಗ ಆಡಳಿತಾರೂಢ 60 ಸಂಸದರು ಬಿಲ್ ಪರ ಮತ ಚಲಾಯಿಸಿದ್ರೆ MDP ಸದಸ್ಯರನ್ನ ಸದನದಿಂದ ಬಲವಂತವಾಗಿ ಹೊರಹಾಕಲಾಯಿತು. ಹಾಗೆ ಅಲ್ಲಿದ್ದು ಪತ್ರಕರ್ತರ ಮೇಲೆ ಕೂಡ ಹಲ್ಲೆಗಳಾದವು. ಇದನ್ನು ಪ್ರತಿಭಟಿಸಿ ಮಾಧ್ಯಮ ಪ್ರತಿನಿಧಿಗಳೀಗ ಬೀದಿಗಿಳಿದಿದ್ದಾರೆ. ಮಜಾ ಅಂದರೆ ಮಾಧ್ಯಮಗಳ ಹಕ್ಕನ್ನು ಕಸಿತಾ ಇರೋ ಈ ಬಿಲ್ನ ವಿರುದ್ಧದ ಪ್ರತಿಭಟನೆಗಳನ್ನು ಅಮೆರಿಕ ಬೆಂಬಲಿಸಿದೆ. ಮಾಧ್ಯಮ ಸ್ವಾತಂತ್ರ್ಯದ ಪರ ಅಮೆರಿಕ ಮಾತಾಡಿದೆ. ಹಾಗಂತ ಈ ಪ್ರತಿಭಟನೆಗಳ ಹಿಂದೆ ಕೂಡ ಅಮೆರಿಕಾನೇ ಇದೆ ಅಂತ ಹೇಳೋದಕ್ಕೆ ಸದ್ಯಕ್ಕೆ ಯಾವ ಸಾಕ್ಷಿಗಳೂ ಇಲ್ಲ. ಆದರೆ ಕೆಲ ಕಾಕತಾಳೀಯ ಅನ್ನಿಸೋ ಥರದ ಘಟನೆಗಳು ಅಮೆರಿಕಾದ ಕೈವಾಡವನ್ನು ತಳ್ಳಿ ಹಾಕೋದಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಚೈನಾದಲ್ಲಿ ಮೊನ್ನೆ ವಿಕ್ಟರಿ ಡೇ ಪೆರೇಡ್ ಆಯಿತು. ಅದರಲ್ಲಿ ರಷ್ಯಾ, ನಾರ್ತ್ ಕೊರಿಯಾ, ಬೆಲಾರೂಸ್ ಸೇರಿದ ಹಾಗೆ ನಾನಾ ದೇಶಗಳು ಭಾಗಿಯಾದವು. ನೇಪಾಳದ ಓಲಿ ಕೂಡ ಇದ್ರು. ಇಂಡೋನೇಷ್ಯಾ ಹಾಗೂ ಮಾಲ್ಡೀವ್ಸ್ ಕೂಡ ಅಲ್ಲಿ ಕಾಣಿಸ್ಕೊಂಡು. ಈಗ ನೇಪಾಳದಲ್ಲಿ ಏನಾಗಿದೆ, KP ಓಲಿ ಏನಾದರೂ ಅನ್ನೋದನ್ನು ನಾವು ನೋಡಿದ್ದೀವಿ. ಇಂಡೋನೇಷ್ಯಾ ಕೂಡ ಕುದೀತಾ ಇದೆ. ಅಲ್ಲೂ ಪ್ರತಿಭಟನೆಗಳು ಇನ್ನೂ ಸಂಪೂರ್ಣವಾಗಿ ತಣ್ಣಗಾಗಿಲ್ಲ. ಈಗ ಅದೇ ಥರದ ಗಲಭೆಗಳು ಮಾಲ್ಡೀವ್ಸಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರೋದ್ರಿಂದ ಅಮೆರಿಕ ಇಲ್ಲೂ ಕೈ ಆಡಿಸ್ತಾ ಅನ್ನೋ ಅನುಮಾನ ಕೆಲವರಿಗೆ ಬರ್ತಾ ಇದೆ. ಆದರೆ ಖಚಿತವಾಗಿ ಹೇಳೋದಕ್ಕೆ ಬೇಕಾದ ಸೂಕ್ತ ಸಾಕ್ಷಿ ಆಧಾರಗಳಿಲ್ಲ. ಇನ್ನು ಈ ಪ್ರತಿಭಟನೆಗಳು ಅಲ್ಲಿನ ಸರ್ಕಾರವನ್ನು ಉರುಳಿಸಿಬಿಡುತ್ವಾ? ಮಾಲ್ಡೀವ್ಸ್ ಅಲ್ಲಿ ಅಂಥ ಸಾಧ್ಯತೆಗಳು ಕಡಿಮೆ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಸಣ್ಣ ಸಣ್ಣ ದ್ವೀಪಗಳಿವೆ. ಅಲ್ಲಲ್ಲಿ ನಡೆಯುವ ಪ್ರತಿಭಟನೆಗಳ ಪರಿಣಾಮ ಅಲ್ಲಲ್ಲಿಗೆ ಸೀಮಿತ ಆಗಿರುತ್ತೆ. ಅದು ಇಡೀ ದೇಶವನ್ನು ವ್ಯಾಪಿಸೋದು ಕಷ್ಟ. ಇನ್ನು ರಾಜಧಾನಿ ಮಾಲೆಯನ್ನ ಮಾತ್ರ ಅಲ್ಲಿನ ಆಡಳಿತ ಸುಭದ್ರವಾಗಿ ಇಟ್ಟುಕೊಂಡು ಬಿಟ್ರೆ ಉಳಿದ ಕಡೆಗಳಲ್ಲಿನ ಪ್ರತಿಭಟನೆಗಳು ದೊಡ್ಡ ಮಟ್ಟದ ಪರಿಣಾಮವನ್ನೇನೂ ಬೀರೋದಿಲ್ಲ. ಇನ್ನು ಈ ಹಿಂದೆ ಕೂಡ ಇಂಥ ಸಾಕಷ್ಟು ಪ್ರತಿಭಟನೆಗಳಲ್ಲಿ ನಡೆದಿವೆ. ಅವು ಅಲ್ಲಿನ ಸರ್ಕಾರಗಳನ್ನು ಚುನಾವಣೆಗಳಲ್ಲಿ ಕೆಡವಿರೋದು ಬಿಟ್ರೆ ನೇಪಾಳ, ಬಾಂಗ್ಲಾಗಳ ಥರ ಜನ ನುಗ್ಗಿ ರಾಜೀನಾಮೆಯನ್ನು ಕೊಡಿಸಿದ ಘಟನೆಗಳಲ್ಲಿ ನಡೆದಿಲ್ಲ. ಇನ್ನು ಈಗಲೂ ಕೂಡ ಈ ಪ್ರತಿಭಟನೆಗಳು 2028ರ ಮಾಲ್ಡೀವ್ಸ್ ಚುನಾವಣೆಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ MDP ಬಲಿಷ್ಠವಾಗಿರೋದ್ರಿಂದ ಪ್ರತಿಭಟನೆಗಳು ಹೆಚ್ಚಾಗ್ತಾ ಹೋದರೆ ಬೇಗ ಅಂದರೆ ಅವಧಿಗೂ ಮೊದಲೇ ಚುನಾವಣೆಗಳು ನಡೆಯುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಅಕಸ್ಮಾತ್ ಅಧ್ಯಕ್ಷ ಮುಯಿಜು ತಮ್ಮ ವಿಶೇಷ ಅಧಿಕಾರವನ್ನು ಬಳಸಿ ಈ ಕಾಯ್ದೆಗಳನ್ನು ತಡೆ ಹಿಡಿದ್ರೆ, ಇದರ ವಿರುದ್ಧ ವಿಟೋ ಚಲಾಯಿಸಿದ್ರೆ ಪ್ರತಿಭಟನೆಗಳು ಮುಗಿದು ಜನ ಶಾಂತರಾಗಲೂಬಹುದು. ಆದರೆ ಈಗಾಗಲೇ ಅಲ್ಲಿ ಮುಯಿಜು ಮೇಲಿನ ನಂಬಿಕೆಗಳೇ ಜನರಿಗೆ ಹೊರಟು ಹೋಗಿವೆ. ಈತನ ಹೆಂಡತಿಯ ತಮ್ಮ ಜಮಾತ್ ಎ ಸಲಾಫ್ನ ಅಬ್ದುಲ್ ಬಿನ್ ಮೊಹಮ್ಮದ್ ಮಾಲ್ಡೀವ್ಸ್ ಆಡಳಿತದಲ್ಲಿ ಅತಿ ಹೆಚ್ಚು ಹಸ್ತಕ್ಷೇಪ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಅಲ್ಲಿ ಸಣ್ಣ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಚುನಾವಣೆಗಳಿಗೆ ಮೊದಲು ಮತ್ತು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಇಂಡಿಯಾ ಔಟ್ ಅನ್ನೋ ಮೂಲಕ ತಾನು ಸ್ಟ್ರಾಂಗ್ ಲೀಡರ್ ಅಂತ ತೋರಿಸ್ಕೊಳ್ಳೋದಕ್ಕೆ, ಈ ಭಾಗದ ಎರಡೋಗನ್ನಾಗಿ ಬಿಂಬಿತಗೊಳ್ಳೋದಕ್ಕೆ ಮುಯಿಜು ನಡೆಸಿದ ಪ್ರಯತ್ನಗಳು ಕೂಡ ಅಲ್ಲಿ ವಿಫಲವಾಗಿವೆ. ಜನರ ಬಾಯಲ್ಲಿ ಇಂಡಿಯಾ ಔಟ್ ಅನ್ಸಿ ಈಗ ತಾನೇ ಇಂಡಿಯಾಗೆ ಹೋಗಿ ಭಾರತದ ಪ್ರಧಾನಿಯನ್ನ ಮಾಲ್ಡೀವ್ಸ್ಗೆ ಆಹ್ವಾನಿಸಿದ್ದು ಅಲ್ಲಿನ ಜನರ ಕಣ್ಣಲ್ಲಿ ಈ ಮುಯಿಜು ಬಗ್ಗೆ ಇದ್ದ ನಂಬಿಕೆಗಳನ್ನು ಅಳಿಸಿ ಹಾಕಿದೆ. ಹಾಗೆ ಇಂಡಿಯಾದ ಸಹಾಯ ಇಲ್ಲದೆ ಇದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಅಲ್ಲಿನ ಜನಕ್ಕೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ. ಸೊ ಮುಯಿಜು ಅಲ್ಲಿ ಬಣ್ಣ ಕಳ್ಕೊಂಡಿದ್ದಾರೆ. ಈ ಪ್ರತಿಭಟನೆಗಳು ಇಷ್ಟಕ್ಕೆ ನಿಂತು ಹೋಗುತ್ತವಾ ಅಥವಾ ಈ ಬಾರಿ ಮಾಲ್ಡೀವ್ಸ್ ಕೂಡ ನೇಪಾಳದ ಹಾಗೆ ಬಾಂಗ್ಲಾದ ಹಾಗೆ ಇತಿಹಾಸವನ್ನು ಬರೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಸಣ್ಣ ದೇಶಗಳಲ್ಲಿನ ಸರ್ಕಾರಗಳಿಗೆ ಯಾವಾಗ ಏನು ಬೇಕಾದರೂ ಆಗಿಬಿಡಬಹುದು. ಅಲ್ಲಿ ಸ್ಥಿರತೆಗೆ ತುಂಬಾ ದೊಡ್ಡ ವಿಶ್ವಾಸದ ಅಗತ್ಯ ಇರುತ್ತೆ. ನಾಯಕರಲ್ಲಿ ವಿಶ್ವಾಸದ ಕೊರತೆ ಉಂಟಾದಾಗ, ಜನ ಏಕಾಏಕಿ ಬೀದಿಗಿಳಿದಾಗ ಸಣ್ಣ ಸಣ್ಣ ದೇಶಗಳಲ್ಲಿ ಏನು ಬೇಕಾದರೂ ಆಗಿಬಿಡಬಹುದು. ಇದು ಗೆಳೆಯರೆ ಮಾಲ್ಡೀವ್ಸ್ ಅಲ್ಲಿ ಶುರುವಾಗಿರುವ ಮುಯಿಜು ಔಟ್ ಹೋರಾಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.